ಶರ್ಟ್ಗೆ ಸೈಡಲ್ಲಿ ಆರ್ಮ್ಸ್ ಹತ್ರ ಹೆಂಗೆ ಫೋಲ್ಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನೀವು ಈ ಥರ ಏನಾದ್ರು ಫೋಲ್ಡ್ ಮಾಡೋದಿದ್ರೆ ಅದು ತಪ್ಪು. ಇವಾಗ ನಾನು ಟ್ರಿಕ್ ಹೇಳ್ಕೊಡ್ತೀನಿ, ಇದು ರಾಂಗ್ ವೇ. ಇವಾಗ ನಾನು ಹೇಳ್ಕೊಡೋದು ಕರೆಕ್ಟ್ ವೇ. ನೋಡ್ಕೊಳ್ಳಿ ಕೊನೆ ತನಕ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಮೊದಲು ಫ್ರೆಂಡ್ಸ್ ಇದನ್ನ ಆರ್ಮ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಫೋಲ್ಡ್ ಮಾಡಿಕೊಂಡು ಇದನ್ನ ಈ ಥರ ಫೋಲ್ಡ್ ಮಾಡಾದ್ಮೇಲೆ ಇದನ್ನ ತಗೊಂಡು ಇದನ್ನ ಮೇಲೆ ಓವರ್ಲ್ಯಾಪ್ ಮಾಡಬೇಕು. ನೋಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, ಇದು ಕರೆಕ್ಟ್ ವೇ ಶರ್ಟ್ನ ಫೋಲ್ಡ್ ಮಾಡೋಕ್ಕೆ. ಈ ಕಡೆದು ತೋರಿಸ್ತೀನಿ ಒಂದ್ಸತಿ ನೋಡ್ಕೊಳ್ಳಿ. ನೀವು ಈ ಥರ ಫೋಲ್ಡ್ ಮಾಡೋದಿದ್ರೆ ಫ್ರೆಂಡ್ಸ್, ನೀವೇನಾದರೂ ಈ ಥರ ಹಿಂಗೆ ಫೋಲ್ಡ್ ಮಾಡ್ತೀರಾ, ಅದನ್ನ ನಿಲ್ಲಿಸ್ಬಿಡಿ, ಅದು ತಪ್ಪು. ಇವಾಗ ಹೇಳ್ತೀನಿ ನೋಡಿ, ಅದನ್ನ ನೋಡ್ಕೊಳ್ಳಿ, ಅದೇ ಥರ ಫೋಲ್ಡ್ ಮಾಡಿ. ಇದನ್ನು ತಗೊಂಡು ಈ ಥರ ಹುಚ್ಚರು ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ. ಹಿಂಗೆ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಓವರ್ಲ್ಯಾಪ್ ಮಾಡಬೇಕು. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಈ ಥರ ಮಾಡಿದ್ರೆ ಅಷ್ಟೇ ಫ್ರೆಂಡ್ಸ್, ಮುಗೀತು. ಇದನ್ನು ಫೋಲ್ಡ್ ಮಾಡೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸಿಗೋಣ. ನಾನು ನಿಮ್ಮ ಜಾಗ್ರಿ ಜಗ್ಗು. ಬಾಯ್ ಬಾಯ್.